दक्षिणहस्ते वक्रतुण्डाय नमः वामहस्ते शूर्पकर्णाय नमः ओष्ठे विघ्नेशाय नमः सम्पुटे गजाननाय नमः दक्षिणपादे लम्बोदराय नमः वामपादे एकदन्ताय नमः शिरसि एकदन्ताय नमः चिबुके ब्रह्मणस्पतये नमः।
ಸುಂದರ ಈ ಕಲೆಗೆ ಬೆಳಕು ನೀನಾಗಿ ಸುಂದರ ಈ ಕಲೆಗೆ ಬೆಳಕು ನೀನಾಗಿ ವಂದಿಸಿ ಬೇಡುವೆವು ನಾವು ಶಿರವಾಗಿ ವಂದಿಸಿ ಬೇಡುವೆವು ನಾವು ಶಿರವಾಗಿ ಹೊರ ನೀಡು ತಾಯೇ ಶಿವಶಕ್ತಿ ಶರಣಂ ಹೊರ ನೀಡು ತಾಯೇ ಶಿವಶಕ್ತಿ ಶರಣಂ ಮನೋರ ಕಲ್ಲೇಜ ಕರುಣಿಸಯ್ಯ ಮನೋರ ಮಾರುತೇಯ ಕರುಣಿಸಯ್ಯ
ಈ ನಮ್ಮ ರೈತರ ಮನೆತನವನ್ನು ಯಾವುದೇ ಕಷ್ಟ ಬಂದೆ ಕಾಪಾಡ್ತಾಯಿ ಕಾಪಾಡು. ಯಾಕಂದ್ರೆ ನನ್ನ ಪತಿ ಹಾಗೂ ನನ್ನ ಮೈತ್ರ ಈ ಮಣ್ಣು ಮುಟ್ಟಿದ ಚೆನ್ನಾಗದಂತ ನಂಬಿಕೆ ಇಟ್ಟು ಕೂತಿದ್ದಾರೆ. ಅವ್ರ ನಂಬಿಕೆ ಯಾವತ್ತು ಸುಳ್ಳು ಮಾಡದೆ ಅವರ ಮಾತನ್ನ ಕಾಪಾಡಿಕೊಂಡು ನಮ್ಮೆಲ್ಲರೂ ಕಾಪಾಡ್ತಾಯಿ ಕಾಪಾಡು. ನಿನ್ನಲ್ಲಿ ಶರ ಕೊಟ್ಟಿ ಬಿಡ್ತೀವಿ.
ಪೂಜಾ ಸಂಭ್ರಮ ಅದ್ಭುತವಾಗಿದೆಯಲ್ಲ. ನೋಡಿ ಸ್ವಾಮಿ, ಆ ನನ್ನ ತಂದೆ ಮೊದಲ ಅಖಂಡೇಶ್ವರ ಹಾಗೂ ಆ ಗಂಗಾಧರ ಸ್ವಾಮಿಯನ್ನ ಸ್ಮರಿಸಿ ದೇವಿ ಪೂಜೆ ಮಾಡ್ತಾ ಇರುವೆ. ಸ್ವಾಮಿ ಪ್ರಸಾದ ತೆಗೆದುಕೊಳ್ಳಿ. ಕೇಳು ಲಕ್ಷ್ಮಿ, ಎಂತ ಅಚಲವಾದ ಭಕ್ತಿ ಇದೆ ನಿನ್ನದು. ಕೇಳು, ನಿನ್ನ ಅಪೂರ್ವ ಭಕ್ತಿಯಿಂದ ಮಹಾಪುರುಷರ ಶಕ್ತಿಯಿಂದ ನಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಈ ಮುಕುಟಕ್ಕೆ ಕಟೀಲ ಪರಮೇಶ್ವರಿಯಾದ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆ ಬೆಳೆಯಲು ಮಳಿರಾಯನನ್ನೇ ಕಳುಹಿಸಿ ಚಿನ್ನ ಬೆಳೆಯುವ ಈ ಮಣ್ಣಲ್ಲಿ ರೈತನ ಉಸಿರೇ ನಾಡಿನ ಉಸಿರೆಂದು ಹರಸಿ ಚಿನ್ನದ ಮಣ್ಣಲ್ಲಿ ಮಕ್ಕಳಾಗಿರಿ ಎಂದು ಈ ನಿನ್ನ ಪೂಜಾ ಫಲದಿಂದ. ಸ್ವಾಮಿ, ಎಂತ ಅದ್ಭುತ ಆಶೀರ್ವಾದ ಮಾಡಿದ್ರಿ ನನಗೆ. ಆ ಆಶೀರ್ವಾದ ಅಷ್ಟೊಂದು ಶಕ್ತಿ ಇದೆಯಾ? ಹಾಗಿದ್ರೆ ಭಕ್ತಿ ಅಂದ್ರೆ ಮುಕ್ತಿ, ಮುಕ್ತಿ ಅಂದ್ರೆ ಭಕ್ತಿ ಅಲ್ವೇ ಸ್ವಾಮಿ? ಹೌದು ಲಕ್ಷ್ಮಿ. ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರು ಪಾಂಡವರ ಭಕ್ತಿಗೆ ಕೃಷ್ಣ ಅಕ್ಷಯ ಪಾತ್ರ ನೀಡಿ ಕಾಪಾಡಿದಂತೆ ನಿನ್ನ ಪೂಜೆಯಿಂದ ನನಗೆ ಪವಾಡವೇ ಸರಿ. ಅಂದರೆ ಭೂತಾಯಿ ಅಗಾಧ ಶಕ್ತಿಯಿಂದ. ಸ್ವಾಮಿ ನಿಂತುಕೊಳ್ಳಿ. ನೋಡಿ, ನಿಮ್ಮ ಮಾತಿನಲ್ಲಿ ಪ್ರಸಕ್ತಿ ಗುಟ್ಟು ಏನಿದೆಯಾ ಸ್ವಾಮಿ? ಹೌದು ಲಕ್ಷ್ಮಿ, ಭೂತಾಯಿಯ ಅಗಾಧ ಶಕ್ತಿಯಿಂದ ಬೆಳೆದು ಬಂದ ಕಬ್ಬು ಸೂರ್ಯಪಾನ ಈ ವರ್ಷ ಮಳೆ ಹೋಗಿ ಬರದ ಕರಾಳ ಛಾಯೆ ಬೀಸಿದರು ಸಂಪೂರ್ಣ ಬೆಳೆ ಬಂದು ಕರ್ನಾಟಕದ ಇತಿಹಾಸದಲ್ಲಿ ಗುರುತಿಸಿದಳು. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಪ್ರಗತಿಪರ ಉತ್ತಮ ರೈತನೆಂದು ಹೆಸರು ಕೊಡಿಸಿ ಅದು ನಿನ್ನ ಪೂಜೆಯಿಂದ. ತುಂಬಾ ಸಂತೋಷ ಸ್ವಾಮಿ, ತುಂಬಾ ಸಂತೋಷವಾಯ್ತು. ಯಾಕಂದ್ರೆ ರೈತರ ಈ ರಾಷ್ಟ್ರದ ಬೆನ್ನಿನ ಬೆನ್ನಂತೆ ಈ ರೈತರ ಮಕ್ಕಳು ಕರ್ನಾಟಕದಲ್ಲಿ ಹೆಸರು ಬೆಳೆಯುತ್ತೆ ಅಂದ್ರೆ ನಾನು ಕೂಡ ನಿಮ್ಮ ಸತಿಯಾಗಿ ಬಂದಿದ್ದು ಭಾಗ್ಯಶಾಲಿ ಸ್ವಾಮಿ, ಭಾಗ್ಯಶಾಲಿ. ಅದು ನಿನ್ನ ಶ್ರಮೆಯಿಂದ ಲಕ್ಷ್ಮಿ. ಲಕ್ಷ್ಮಿ, ಮಹಾಭಾರತದಲ್ಲಿ ಕುರುಕ್ಷೇತ್ರವಾದರು ಪಾಂಡವರಿಗೆ ಧರ್ಮ ಭಕ್ತಿ ಕಾಪಾಡಿದಂತೆ ನಿನ್ನ ಪೂಜೆಯು ನನಗೆ ಧರ್ಮಶಕ್ತಿಯು ಸತ್ಯ ಸ್ವಾಮಿ. ಅಷ್ಟೇ ಏಕೆ ಲಕ್ಷ್ಮಿ, ಪತಿರತೆಯ ಪಟ್ಟ ಹೊತ್ತು ದಿಟ್ಟ ಹೆಣ್ಣಾಗಿ ನೀ ನನಗೆ ಸತಿಯಾಗಿ ಬಂದು ಈ ಪಾದ ಸೇವಾಸಕ್ತಳಾಗಿ ಧರ್ಮದಿಂದಲೇ ಮುಕ್ತಿ, ಮುಕ್ತಿಯಿಂದಲೇ ಶಕ್ತಿ. ಸ್ವಾಮಿ, ನನ್ನನ್ನು ಅಷ್ಟೊಂದು ಹೊಗಳಬೇಡಿ. ಇದು ಹೊಗಳಿಕೆಯ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಹಬ್ಬರಿಸಿ ಹೇಳಿ ಮಾತು. ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಗೆ ನೀನೇ ಹೆತ್ತ ಆಯಿಯಾಗಿ ತುತ್ತು ಮಾಡಿ ಹುಣಸಿ ತಿನಸಿ ಬೆಳೆಸಿದ ನಿನ್ನ ತಮ್ಮನಿಗೆ ನೀನೇ ನೋಡಿ ಸ್ವಾಮಿ, ಅಲ್ಪ ಯುದ್ಧ ಕಲ್ತವನಾಡು ಬೇಲಾಗಿ ರೈತರ ಸಂಘಟನೆಗೆ ಹೋರಾಡುತ್ತಿರುವ ನನ್ನ ಪ್ರಯತ್ನ ಅಷ್ಟೇ ಸ್ವಾಮಿ, ನನ್ನ ಪ್ರಯತ್ನ ಅಷ್ಟೇ. ಅದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮಿ. ಅರ್ಧಾಂಗಿ ಎಂಬ ಈಶ್ವರ ಕೋಪ ತಾಪವನ್ನು ಅಳಿಸಿ ಕಾರೇಸು ಮಂತ್ರಿ ಕರುಣೇಸು ದಾಸಿ ಪೂಜೇಸು ಲಕ್ಷ್ಮಿ ಭೋಜೇಸು ಮಾತಾ ಸೇನಾಸು ರಂಬ ಕ್ಷಮಯ ದಾರಿದ್ರ್ಯ ಎಂಬ 6 ಗುಣಗಳನ್ನು ಹೊಂದಿ ನೀ ನನಗೆ ಸತಿಯಾಗಿ ಬಂದು ನನ್ನ ಜೀವನ ಎಂಬ ಸಂಸಾರದ ಬಂಡಿಗೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಪರಮಾತ್ಮನ ಸವಾರದತ್ತ ಸಾಗಿದಾಗಲೇ ಅದು ನಮಗೆ ಸದ್ಗತಿ. ಇದನ್ನೆಲ್ಲ ನಡೆಸುವ ನಾವು ನಿಮಿತ್ತ, ಇದನ್ನೆಲ್ಲ ನಡೆಸುವವನೇ ಆ ಲೋಕೇಶ, ಆತನೇ ಆ ಪರಮೇಶ. ಯಾಕೆ ಸ್ವಾಮಿ? ಆದರೆ ಅಪಸರ ಮಾತೇಕೆ ನಿಮ್ಮ ಬಾಯಲ್ಲಿ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿಯಾಗಿ ಕುರಿ ಸಾಕಾಣಿಕೆ ನೋಡಿಕೊಂಡು ಕುಸ್ತಿ ಹಾಡುತ್ತಾ ನನ್ನೊಂದಿಗೆ ಮಣ್ಣಲ್ಲಿ ಚೆನ್ನಾಗುತ್ತಿರುವ ಭದ್ರನನ್ನು ನಿನ್ನ ಹಿರಿಯ ಮಗನಂತೆ ಕಂಡು ಶಾಲೆ ಕಲಿತು DC ಸಾಹಿಬಳಾಗಿ ಬರುತ್ತೇನೆಂದು ಪಣತೊಟ್ಟು ನಿಂತ ನನ್ನ ತಂಗಿಯನ್ನು ನಿನ್ನ ಕಿರಿಯ ಮಗಳನ್ನೆಂತು ಕಂಡು ಇಲ್ಲಿವರೆಗೆ ನಡೆದು ಬಂದ ಮುಂದೆಯೂ ಹಾಗೆ ಇರುತ್ತೇನೆಂದು ನನಗೆ ಮಾತು ಕೊಡಲು. ಸ್ವಾಮಿ ನೋಡಿ, ನೀವು ಅಷ್ಟೊಂದು ಹೊಗಳಿ ಹಣ್ಣು ಸಲ್ಲಿಸಕ್ಕೆ ಬೇಕಾದ ಬೇಡ. ಅಂದಾಗೆ ಅವರಿಬ್ಬರು ನನ್ನ ಮೈದನಲ್ಲ, ನನ್ನ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕೊಡುತ್ತೇನೆ. ಈ ಮಾತು ಸತ್ಯ ಸ್ವಾಮಿ, ಸತ್ಯ.
ಸಡಗರದಲ್ಲಿ ಆನಂದದ ಹಡಗು ಹತ್ತಿ ನೀ ಮಿನುಗು ತಾರೆಯಾಗಿ ಸೂರ್ಯನ ಬೆಳಕಿನಲ್ಲಿ ಹಗಲು ನಕ್ಷತ್ರಗಳು ನಿನಗಾಗಿ ಕಾಲಿಗೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ಈ ಸಜ್ಜನ ರೈತನ ಕೈ ಹಿಡಿದು ಹಾಡಿ ಆನಂದ. ಆಯ್ತು ಸ್ವಾಮಿ, ನಿಮ್ಮ ಮಾತು ಮೀರೋದು ಉಂಟೆ, ಖಂಡಿತ ಹಾಡು.
ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಹೀಗ ಬಂದಿಯೇನಪ್ಪ? ಹೌದಣ್ಣ, ನಸುಕಿನ 4 ಗಂಟೆಗೆ ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ಮೇಲಿನ ಹೊಲಕ್ಕೆ ನೀರು ಹಾಯಿಸಿ ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಬರುವಷ್ಟರಲ್ಲಿ ಇಷ್ಟು ಹೊತ್ತಾಯ್ತಣ್ಣ. ಭಾಗ್ಯ, ನಿನ್ನ ಪರೀಕ್ಷೆ ಚೆನ್ನಾಗಿ ಆಯ್ತಲ್ಲ? ಅತ್ತಿಗೆ ಕ್ಲಾಸ್ಗೆ ಫಸ್ಟ್ ಬರೋದ್ರಲ್ಲಿ ಸಂದೇಹವೇ ಇಲ್ಲ. ನನ್ನೆರಡು ಕೊಳ್ಳದ ಕಣ್ಣುಗಳಂತಿರುವ ನಿಮ್ಮ ಸಂತೋಷವೇ ನಮ್ಮ ಸಂತೋಷ. ದೇವರು ನಮ್ಮನ್ನು ಚೆನ್ನಾಗಿಟ್ಟಿರಲಿ. ನನಗೂ ಅಷ್ಟೇ ಅಣ್ಣ. ಧರ್ಮರಾಜನಿಂದಿರುವ ನಿಮ್ಮ ಧರ್ಮ ನೀತಿಯಲ್ಲಿ ನಾನು ಭೀಮನಂತೆ ಪರಿಪಾಲಿಸಿ ನಿಮ್ಮ ನಿಷ್ಠೆಯಲ್ಲಿ ಬದುಕ್ತೀನಣ್ಣ. ರಾಮನಿಂದಿರುವ ನಿಮ್ಮ ಪವಿತ್ರ ಪದದಲ್ಲಿ ರಾಮ ಸೇವಕ ಹನುಮಂತ ಲಕ್ಷ್ಮಣನಂತೆ ಬೆಂಬಲ ಇಟ್ಟು ರಾಮನ ಪಾದಿಗಾತ ಭರತನಂತೆ ಒಂದಿಗೆ ನಿಮ್ಮ ಶ್ರೀಪಾದ ಹೊತ್ತು ಈ ಮಣ್ಣಿನ ಋಣ ತೀರಿಸ್ತೀನಣ್ಣ. ಅಷ್ಟೇ ಇಲ್ಲ, ಪವಿತ್ರ ಭಕ್ತಿ ಎಂದು ರೈತರು ಎಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನಿಮ್ಮ ಅಣ್ಣನಿಗೆ. ಆ ಸುದ್ದಿಯನ್ನು ಕೇಳಿ ರಭಸದಿಂದ ಕುದುರೆ ನೇರಿ ಬಂದೆ ಹತ್ತಿಗೆ. ದಾರಿ ತಕ್ಕ ಅಣ್ಣನ ಜಯಘೋಷದ ಸುದ್ದಿ ಕೇಳಿ ಆ ಚಕ್ರವರ್ತಿ ತನ್ನ ಕರ್ಕಸದ
ಹೇಳುವುದನ್ನು ಕೇಳಿ ಅವಸರದಿ ನಾ ನಿಮ್ಮ ಸಂತಸಕ್ಕೆ ಬಂದೆ. ಹೌದು ತಮ್ಮ, ಈ ಪ್ರಶಸ್ತಿಗೆ ಪೈಪೋಟಿ ಮಾಡಿದ ಆ ಚಕ್ರವರ್ತಿ ನಮ್ಮ ಮೇಲೆ ಸೇಡಿನ ಬಿರುಗಾಳಿ ಬೀಸಿದರೂ ಬೀಸಬಹುದು. ಹೌದು ಮೈದ್ರ, ನಾವು ಜಮೀನ್ದಾರ ಮಣಿತಾರೆ ಎಂದು ನಮ್ಮ ಮೇಲೆ ಅವನ ಕಣ್ಣು ಇದ್ದೇ ಇದೆ ಮೈದ್ರ, ಅವನ ಕಣ್ಣು ಇದ್ದೇ ಇದೆ. ಅದಕ್ಕಾಗಿ ನನ್ನದೊಂದು ಮಾತು ಕೇಳು ಸಹೋದರ. ಒಂದೇ ಕಣ್ಣ ನಿನಗಾಗಿ ಸಾವಿರ ಮಾತನ್ನು ಅದನ್ನು ನಡೆಸಿಕೊಡ್ತೀನಿ. ಎತ್ತವರ ಜೀವಂತ ಉಸಿರಾಡಬೇಕಾದರೆ ನೀನಾಡಿನಲ್ಲಿ ನಡಿ ನಡೆಸಲಕ್ಕೆ ಈ ಭೂಮಂಡಲವೇ ಬಿಡಲಿ. ಆ ಚಂದ್ರನೇ ಕತ್ತಲೆ ಕವಿದು ದಿಕ್ಕು ತಪ್ಪಿಸನೆ ಆ ಕತ್ತಲೆ ಪುರರಿದು ಹರನ ಸಾಕ್ಷಿಯಾಗಿ ಕೆಲಸ ಮಾಡಿ ತೋರಿಸ್ತೀನಿ. ಧರ್ಮ ರಕ್ಷಿತೋ ರಕ್ಷಿತ ಎಂಬ ಜಮೀನ್ದಾರನ ಮನೆತನದ ಕೀರ್ತಿ, ಧರ್ಮ ರಕ್ಷಿತೋ ರಕ್ಷಿತ ಎಂಬ ಧರ್ಮವನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರಿನಿಂದ ಉಳಿಸಿಕೊಂಡ ಈ ಜಮೀನ್ದಾರನ ಕೀರ್ತಿ ಉಳಿಯಬೇಕಾದರೆ ನೀ ಸತ್ಯಕ್ಕೆ ನಿತ್ಯ ಹೆಗಲು ಕೊಟ್ಟು ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿದು ಬಡವರನ್ನು ಎತ್ತಿ ಹಿಡಿದು ಬಸವಳಿದು ಕೂಗಿ ಬದುಕುವ ಬಡವರನ್ನು ನಿತ್ಯ ಕಾಮಿನಿ ಕಾಂಚನದ ಲಂಚ ಕರ್ಮಿಗಳನ್ನು ಸದೆಬಡಿದು ಶೂರನಾಗಿ ದರಿದ್ರ ರೌಡಿಗಳಿಗೆ ನೀ ವೀರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವ ಕಾಮುಕ ಗಂಡಸರಿಗೆ ಶಿವನ ಹುರಿಗಣ್ಣಾಗಿ ಭೂತಾಯಿಗೆ ಬೆವರು ಸುರಿಸಿ ಸೆಟ್ಟು ಹೊಡೆದು ಕಾವೇರಿಯ ತಾಯಿಯ ಮಗನಾಗಿ ಬಾಳಬೇಕು. ಇದಾವ ದೊಡ್ಡ ಮಾತು ನಾಯಿ ನಿನ್ನ ತಮ್ಮನಿಗೆ. ನೀನು ಈಗಲೇ ಬೇಕೆಂದರೆ ಹುಲಿಯ ಹಾಲನ್ನೇ ತಂದು ಕೊಡುವೆ. ನಾಡಿದ ಈ ನುಡಿ ನುಡಿದೋದಕ್ಕೆ ಈ ಭೂಮಂಡಲವೇ ಬಿಡಲಿ. ಆ ಸೂರ್ಯಚಂದ್ರನೇ ಕತ್ತಲೆ ಕವಿದು ದಿಕ್ಕಿ ತಪ್ಪಿಸಲು ಆ ಕತ್ತಲೆ ಪೊರೆ ಹರಿದು ಹರನ ಸಾಕ್ಷಿಯಾಗಿ ಕೆಲಸ ಮಾಡಿ ತೋರಿಸ್ತೀನಿ. ತಮ್ಮ, ನಿನ್ನ ತಮ್ಮನನ್ನಾಗಿ ಪಡೆದದ್ದು ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಮಾತುಗಳನ್ನೀಗ ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ನರಹಂತಕರಿಗೆ ನಾನು ನರನಾಗರನಾಗಿ ಎಣ್ಣೆ ಜಗದ ಕಣ್ಣೆಂಬುದನ್ನು ಮರೆತು ಮಾತೆಯರ ಕುಂಕುಮ ಭಾಗ್ಯಕ್ಕೆ ಭಂಗ ತಂದ ಬೇಬರ್ಸಿಗಳಿಗೆ ನಾನು ವೀರಭದ್ರನಾಗಿ ನಿಮ್ಮ ಧರ್ಮದ ದಾರಿ ತಪ್ಪಿಸಲು ಬಂದವರಿಗೆ ನಾನು ಕಾಲ 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 ಭೈರವನಾಗಿ ನಿಮ್ಮ ಧರ್ಮದ ದಾರಿ ತಪ್ಪಿಸಿ ಈ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡಲು ಹೊರಟವರ ಬಿಸಿ ರಕ್ತದೊಂದಿಗೆ ನಿಮ್ಮ ಪವಿತ್ರ ಪಾದ ತೊಳೆದಿದ್ದರೆ ನಿನ್ನ ತಮ್ಮ ವೀರಭದ್ರನೇ ಅಲ್ಲ. ನಿನ್ನ ನನ್ನ ತಮ್ಮನಾಗಿ ಪಡೆದದ್ದು ಜನ್ಮ ಸಾರ್ಥಕವಾಯಿತು. ಮೈದ್ರ, ನೀನ ಮೈದ್ರಲ್ಲಪ್ಪ, ನನ್ನ ಹಿರಿಯ ಮಗ ಇದ್ದಂತೇನೆ. ನಿಮಗೆ ತಂಗಿಯಾಗಿ ಜನ್ಮ ತಾಳಿ ಬರಬೇಕಾದ್ರೆ ಯಾವ ಜನ್ಮದ ಪುಣ್ಯವೋ ನಾ ಕಾಣಿಲ್ಲ. ಓಹೋ, ಹೌದೇ ನಮ್ಮ ತಂಗಿ. ನೀನನ್ನು ದೊಡ್ಡ ಸಹಾಯತಿ ಮಾಡಿ ಇದೇ ಕೊಮ್ಮನೂರ ಗ್ರಾಮದಲ್ಲಿ ಒಂದು ಒಳ್ಳೆಯ ವರ ನೋಡಿ ಮದುವೆ ಮಾಡಬೇಕೆಂಬುದೇ ನಮ್ಮೆಲ್ಲರ ಆಸೆ. ನನ್ನ ತಂಗಿಗೆ ಬೇಗ ಒಂದು ವರವನ್ನು ಹುಡುಕಿ ಮದುವೆ ಮಾಡಿಬಿಟ್ಟರೆ ನನ್ನ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತದೆ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಗೊತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಇದು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ.
ಕಣ್ಣಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿ ತಿರುಗಿದನು ಕಾಲದ ಗಡಿಯಾರ ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ. ಆಕಾಶವೇ ತಿರುಗು ಏ ಭೂಮಿಯ ಕಳೆದಿರುಗು ಏನೇನು ನಮ್ಮ ಸಂಭ್ರಮ. ನಡೀರಿ ಎಲ್ಲರೊಳಗಡೆ ಹೋಗಿ ಊಟ ಮಾಡೋಣ. ಆಯ್ತು ಬನ್ನಿ ಅತ್ತಿಗೆ. ಎಂದು ನಾನು ಈ ಲಿಂಗಸೂರು ಕಾಲೇಜು ಕಲಿಯಲು ಕಾಲಿಟ್ಟೆ. ಅಂದಿನ ಮೇಲೆ ಕಣ್ಣಿಟ್ಟೆ. ಭಾಗ್ಯ
ನಿನ್ನ ತಂದೆ ಭಾಗ್ಯಶ್ರೀಯನ್ನು ನನ್ನ ನಂಬರದ ರಗಡಿಯನ್ನು ಆಗಿಸಿಕೊಂಡು ಅವರ ಪುರುಷ ನಾನಾಗಿ ಮಣ್ಣಿನ ಬಬ್ಬಳೆಂಬ ನಿಮ್ಮ ಸೊಕ್ಕಿಗೆ ತಕ್ಕ ಸವಾಲು ಹಾಕಿ ಅಕ್ಕರೆ ನಾಡಿನ ಶ್ರೀ ಚಕ್ರವರ್ತಿ ಚಂದ್ರಕಾಂತರ ತಮ್ಮ ಲಕ್ಷ್ಮೀಕಾಂತನೇ ಈ ನಾಟಕದ ನಾಯಕನೆಂದೆನಿಸಿಕೊಳ್ಳಲಿದ್ದಾರೆ. मेरा नाम लक्ष्मीकांत ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನ ಇರುತ್ತೆ. ಈ ಲಕ್ಷ್ಮೀಕಾಂತ ಭುಜಂಗ ಈ ಸ್ಟೇಜ್ ನಲ್ಲಿ ಬಂದು ಅಂದಲೆ ಒಂದು ದವ ಇರುತ್ತೆ. ಛೇ 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 ಕಲಿಬಾರ್ದ್ರಿ ಅಪ್ಪ, ಈ ಡ್ರೈವರ್ಗೆ ಕೆಲಸ ಕಲಿಬಾರ್ದು. ಅಲ್ರಿ ಅಪ್ಪ, ನಾನು ಗಾಡಿ ಚಲೋ ಮಾಡ್ಬೇಕಂತ ಇನ್ನೇನು ಸಾವುಕಾರ ಗಾಡಿ ಹತ್ತಬೇಕಂತೀನ್ರಿ. ಅದ ದಾರಿಗೆ ಕಸ ಹೊಡ್ದಕ್ ಬರ್ತಾರ್ರಿ ನಮ್ಮೂರು ಗೌಡ್ರ ದೇವ ಮತ್ತಿ ರೀ ಅಪ್ಪ, ಗೌಡ್ರ ದೇವ ಮತ್ತಿ. ಹೇ ಕಳ್ಳು ಮಾಮ, ಹೇ ರಾಜ, ಎಲ್ಲಿಗಂಟಿವೋ ನನ್ನ ಚಿನ್ನ ಅಂತಾಳ. ಏನೂ ಇಲ್ಲ ಚಿನ್ನ, ಇನ್ನೇ ಸ್ವಲ್ಪ ಹೊರಗದಿತ್ತು, ಅರ್ಕೆಂದು ಬರ್ತೀನಿ, ದಾರಿ ಬಿಡು ಅಂದಗಟ್ಟೆ. ಆಯ್ತು ಮಾಮ, ಹುಷಾರಾಗಿ ಹೋಗಿ ಬಾ ಅಂತಾಳ. ಆಕೆಗೆ ನಾವು ಟಾಟಾ ಮಾಡಿ ಇನ್ನೇನ್ರಿ ಕೆಂಪ ಮುಜಾಫರ್ ಅಂಗಡಿ ಕ್ರಾಸ್ ಮಾಡಬೇಕು ಅಂತೀನ್ರಿ ಅಪ್ಪ. ನಮ್ಮ ಮುಲ್ಲಾರ್ ಮಾಮ ಮತ್ರಿ, ಮಾಮ ಮಾಮ ನಿಂದ್ರು ಅಂತಾಳ. ಬಾರೇ ನನ್ನ ಚಿನ್ನ, ತಂಡಾಗ ತಿಂಡಿಲಾಡಿ ಬಂದಲ್ಲ ರಾಣಿ ಅಂತಂದ ನನ್ನ ಗಾಡಿ ಸರಕ್ಕನ ಬ್ರೇಕ್ ಹಾಕಿ ತರಿಬೀನ್ರಿ ಅಪ್ಪ. ಏನು ರಾಜ, ಬೆಳಗ್ಗೆ ಎಲ್ಲಿಗೆ ಹೊಂಟಿಯಲ್ಲ ಅಂತ. ಏನೂ ಇಲ್ಲ ಚಿನ್ನ, ಇಲ್ಲೇ ಸ್ವಲ್ಪ ಗೋಡ್ರೋಲ್ ಅರಗದಿತ್ತು, ಅರ್ಕೊಂಡ್ಬಿಡ್ತೀನಿ, ದಾರಿ ಬಿಡು ಅಂತಿ. ಆಯ್ತು ಮಾಮ, ತಂಡ್ಯಾಗ ಹುಷಾರಾಗಿ ಹೋಗಿ ಬಾ ಅಂತ. ಆಯ್ತು ನನ್ನ ಚಿನ್ನ ಅಂತ ಆಕಿ ಟಾಟಾ ಮಾಡಿ ಹೋಗ್ಕಿನ್ರಿ. ಮುಂಜಾನೆ 6 ಗಂಟೆ ಸುಮಾರು ಹಿಂಗೆ
ಯಪ್ಪ ಎಲ್ಲಾರು ಕಾದ್ರಮ್ಮ ಆ ಮುದಿಯಾಕ್ರಿ ಮೊಣಕಾಲ್ ಮಠ ಸೀರೆ ಎತ್ಕೊಂಡ್ ಅಲ್ಲ ಆಕೆಗಿನ ವಯಸ್ಸು ಎಟ್ಟು ಹತ್ತಿರ್ಬೇಕಂತೀನಿ ಮೊಣಕಾಲ್ ಮಠ ಸೀರೆ ಎತ್ಕೊಂಡ್ ಓಡ್ಯ 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 ಬರ್ತಾರ್ರಿ ಹೇ ಮಾಮ ನಿಂದ್ರು ನಾನು ಬರ್ತೀನಿ ಅಂತ ಅಲ್ಲ ಅವನು ತಂಡಾಗ ನನ್ನ ತಿಂಡಿಲ ಕರ ಬಂತಲ್ಲ ಅಂತ ನನ್ನ ಗಾಡಿ ಬ್ರೇಕ್ ಹಾಕ್ನರಿ ಏನೋ ಮಾಮ ತಂಡಾಗ ಎಲ್ಲಿಗೆ ಹೊಂಟಿಯಲ್ಲ ಅಂತಾನು ಅಲ್ಲ ಆಕೆ ತಂಡಾಗ ನೋಡಿ ಗಾಡಿ ಹೊಡೆದ ಮರ್ಸ್ಬಿಟ್ಟಿನ್ರಿ ಅಪ್ಪ ಬಾರೇ ನನ್ನ ಮುದ್ದಿನ ರಾಣಿ ಏನೂ ಇಲ್ಲ ಇಲ್ಲ ಸ್ವಲ್ಪ ಹೊರಗದಿತ್ತು ಅರ್ಕೊಂಡು ನಿನ್ನ ಕಡೆ ಬರ್ತೀನಿ ದಾರಿ ಬೀಳೋದಿಲ್ಲ ಆಯ್ತು ಮಾಮ ಹುಷಾರಾಗಿ ಹೋಗಿ ಬಾ ಅಂತ ಇವ್ರಷ್ಟಿಗೆ ಟಾಟಾ ಮಾಡಿ ಹೊಲ ಹೊರಗಕ್ಕೆ ಹೋಗ್ತೀನ್ರಿ ಅಪ್ಪ ನಾನು ಹೊಲ ಹೊರಗಬೇಕಿಲ್ರಿ ಬರೇ ಇವ್ರದ ಚಿಂತ್ರಿ ಅಪ್ಪ ಅಲ್ಲ ನನ್ನಂತ ಈ ಸುರ ಸುಂದರಗೋಸ್ಕರ ಇವ್ರಿಷ್ಟು ಮಂದಿ ಜನ ಆಡ್ತಾರ ನನ್ನ ಲೆವೆಲ್ ಎಲ್ಲಿಗೆ ಹೋಗ್ಬಾರ್ದು ನಾನು ಗಾಡಿ ಹೊಡೆದು ಬಿಟ್ಟು ಬರೇ ಇವ್ರದ ಚಿಂತ್ರಿ ಅಲ್ಲ ನನ್ನ ಸಂಬಂಧ ಇವ್ರಿಷ್ಟು ಮಠ ಬಡ್ದಾಡ್ತಾರ ನೀವು ಸಂಬಂಧ ಬಡ್ದಾಡ್ದೆ ಬ್ಯಾಡ ಅಂತಂದು ಪ್ಯಾಟಿ ಸೇರಿ ಕೋಟ್ಯಾಧೀಶ್ವರ ಆಗ್ಬೇಕಂತಂದು ಮಂಗಳೂರು ಟು ಬಾಂಬೆ ಬಾಂಬೆ ಟು ಬೆಂಗಳೂರು ಗಾಡಿ ಓಡಿಸಿ ನನ್ನ ಬಾಟಿ ಎಲ್ಲ ಈಟ್ ಆಗ್ಬಿಟ್ಟೈತ್ರಿ ಅಪ್ಪ ಕೋಟ್ಯಾಧೀಶ್ವರ ಆಗ್ಬೇಕಂತಂದು ಆ ಕಾಳು ಹಿಂಗಂತ ಕಳ್ಳ ಮಾಲ್ ಮುಟ್ಟಸಾಕು ಹೋಗಿ ಪೊಲೀಸರ ಕೈ ಸಿಕ್ಕು ಯಪ್ಪ ಏನು ಕೇಳ್ತೀರಿ ನನ್ನ ಬಾಳೆ ಮುಕ್ಕಳಿ ಬಾಯ್ ವರ್ಷ ಬಂದೇನ್ರಿ ಅಪ್ಪ ಆ ಕಡೆ ನಾನು ಕೋಟ್ಯಾಧೀಶ್ವರ ಆಗೋದೂ ಬೇಡ ಕಿಚ್ಚಾಕ ಪೊಲೀಸರಿಗೆ ಸಿಕ್ಕ ಅನ್ನೋದು ಬೇಡ ಅಂತಂದು ಇಲ್ಲ ನಮ್ಮೂರಾಗ ಯಾವಾದಾರ ಒಂದು ಚಂದನ ಹುಡುಗಿ ಸಿಗುತ್ತೇನೋ ನೋಡಾಮಂತ ಕುಂತೀರಿ ಆಕಿ ಸಿಗ್ಲಿಕ್ಕೆ ಹೋಲ್ರಿ ಓಲ್ಲ ಕಡೆ ಕಲ್ಕ ಮುಲ್ಲರ್ ಕಾದೆ ಸಿಕ್ಕರು ಸಾಕ್ರಿ ನೋಡಾಮ್ರಿ ಯಾವಾದ್ರ ಸಿಗುತ್ತ ನೋಡಾಮ್ರಿ ಅದ ಹಂಗಲ್ಲ ಜಾಡ್ತೀನಿ ಕೇಳಿ ಮಾಮ ಪುಲ್ ಉರುಪಿಗೆ ಬಂದ ನೀವತ್ತು ಹೇಳಿ ಹೇಳಿ ಜಾಡ್ಸ್ಲಿ ಹಂಗಂದ್ರೆ ಜಾಡ್ಸು ಬಂದ್ರ ಮಾಮ ನಮ್ಮ ಬುಲೆಟ್ ಗಾಡಿ ಪಟ್ಟು 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 ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇ ನಾ ಗಾಡಿ ಒಳಗ ಏ ಹುಡುಗಿ ನಿನ್ನ ಗಾಡಿನಾಗ ಬಿಡಲೇ ನಾ ಗಾಡಿ ಒಳಗ ಹೇಳ ಮಾಮ ಡ್ರೈವರ್ಗಳು ಎಷ್ಟು ಬಂದಿದ್ರಿ ಇಲ್ಲಿ ಹೌದಾ ಏ ಪಕ್ಕ ಹೊಟ್ರು ನಮ್ಮ ಮಾಮಗಳು ಅದಾರ ಇಲ್ಲಿ
ಸ್ಫಟಿಕ ಶಾಂಪು ಹಚ್ಚಿ ತೊಳ್ಳ ನನ್ನ ಎದೆ ಚೆನ್ನ ನಾನು ಪೋಸ್ ಕೊಟ್ಟಾಳು ಹುಡುಗಿ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಹುಡುಗಿ ನಮ್ಮ ನಾಟಕ ಹುಡುಗಿ ನನ್ನ ಮನಸ್ಸನ್ನ ಕಟ್ಟಾಳು ಕೊಟ್ಟಾಳು ಹುಡುಗಿ ಕೊಟ್ಟಾಳು ಹುಡುಗಿ ಕೊಟ್ಟಾಳು ನಮ್ಮ ನಾಟಕ ಹುಡುಗಿ ನನ್ನ ಮನ ದೊಡ್ಡ ಜಾಗ ನಮ್ಮ ನಾಟಕ ಹುಡುಗಿ ನನ್ನ ಮನ ದೊಡ್ಡ ಜಾಗ ಬಾಗಲಕೋಟಿ ಕೊಟ್ಟ ಹುಡುಗಿಯರಿಗೆ ಯಾಕೆ ಅವರ್ರಿ ಅಣ್ಣ ಮತ್ತಪ್ಪ ಎತ್ತರದ್ರಿ ನೀಲೇನು ಮುಕ್ಕೊಂಡ್ರಿ ಎಲ್ಲಾರು ಎತ್ತರದ್ರಿ ಫುಲ್ ಹುರುಪಿಗೆ ಅಂತ ನಾಟಕ ನೋಡಕ್ ಬಂದಿರಂತ ಕಾಣಿಸುತ್ತಲ್ಲ ನೀನು ಬರ್ತಾರ ಅವರು ಎಷ್ಟು ದಿನ ಕಾಯ್ಕೊಂತ ಕುಂತಿದ್ದೀವೋ ನೀನ್ ನೋಡು ಬರ್ಗೆಟ್ ನನ್ನ ಮಗ ಇದ್ದಂಗ ನನ್ನ ಸಂಬಂಧ ಕಾಯ್ಕೊಂತ ಕುಂತಿದ್ದೇನು ಹೊಡಿತ್ರೋ ಯಪ್ಪ ನನ್ನ ಮುರಿದ್ರು ಯಪ್ಪ ನನ್ನ ಮುರಿದ್ರು ಯಾಕೋ ಕಾಕಿ ಹಾಕಿದ ಹೈವಾಣ ಕೊಣಕ್ಕಿಂತ ಕೈಯಾಗ ಕೊಡ್ಲೇನ ಮತ್ತೆ ಏ ಹೇ ನೀ ಯಾವಳೆ ಹಾವಿನ ಜಡಿ ಅಂತ ಜವಾರಿ ಹೆಂಗಸ ಅಲ್ಲ ಕೈಯ ಕಂಠ ಹಿಡಿದು ನಂಟಸ್ತನ ಕೊಂಟ ಈ ಬಂಟ ಕಾಣಂಗಿಲ್ಲ ನನ್ನ ಕಣ್ಣಿಗೆ ಯಾಕ ಜಡಿ ಹಿಡಿದು ಗಿಡಕ್ಕೆ ಹಾಕ್ಲೇನು ಮತ್ತ ಕಾಕಿ ಹಾಕಿದ ಹೈವಣ್ಣ ಹೆಣ್ಣ ತಡಿವಿ ಮಣ್ಣು ಮುಕ್ಕಬೇಡ ಸರಳ ಬಂದ ದಾರಿಗೆ ಹೋಗ್ಬೇಡ ಮಗನ ಇಲ್ಲ ಅಂದ್ರ ನಿನ್ನೊಂದು ಕೈ ನೋಡ್ಕೊಂಡ ಬಿಡ್ತೀನಿ ಇಲ್ಲ ಅಂದ್ರ ಮಸಡಿ ತೆಗೆದು ಮಜಾ ಮಾಡ್ತಂತೇನು ಮತ್ತ ನಾ ಅದಕ್ಕ ರೆಡಿನಾ ಯಪ್ಪ ಪಡಿಬಿದಿ ಪಕ್ಕಿರ ಹೆಣ್ಣು ಶಿವನ ಹುಲಿಗಣ್ಣು ಅಂತ ತಿಳಿಲಾರ್ದ ನೀವ್ ಹಿಂಗತ್ತಾರ ತಿರಕಪ್ಪಡಿ ಈ ತರ ಮಾಡಿದಿ ಅಂದ್ರ ಮೂಲ್ಯಾಗಿನ ಒಣಕಿ ನಿನ್ನ ಒಣ್ಯಾಗ ನಿನ್ನ ಹನ್ಯಾಕ್ ಬಂದಿತ್ತು ಬಲೆ ಜ್ವಾಕಿ ನಿನ್ನ ಕಾಕಿ ಬಪ್ಪರ ಎಣ್ಣೆ ಮಾವಿನಂತ ಎಣ್ಣೆ ಕನ್ಯಾ ಹಳ್ಳಿಯಿಂದ ದಿಲ್ಲಿವರೆಗೆ ಬೆಳ್ಳಿ ಏರಿ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ನೀರು ಕುಡ್ದ ಈ ಹಳ್ಳಿ ಜವಾನನಿಗೆ ಜ್ವಾಕಿ ಅಂತ ಎದುರ್ತಿಯಲ್ಲ ನಾ ಯಾರು ಗೊತ್ತಾದನ ಐ.ಪಿ.ಎಸ್ ಹುದ್ದೆ ಪಡೆದವ ನೀನೆ ಓಹೋ ಹಂಗಂದ್ರ ನೀವು ಪೊಲೀಸ್ ಡ್ಯೂಟಿ ಮಾಡ್ತೀರಿ ನಾ ಎತ್ತಿದ್ರೆ ನಿಮಗೆ ಏನ್ ತ್ರಾಸ ಆಗತ್ತೆ ಅವ್ರಿಗೆ ಬರಡ ತ್ರಾಸ ನಾನು ನೀವನ ಬರೀ ನೋಡ್ರಿ ನೀವು ಅಷ್ಟೇ ಅಲ್ಲ ನೀವು ಪೊಲೀಸ್ ಡ್ಯೂಟಿ ಮಾಡ್ತೀರಿ ಅಲ್ಲ ಜನರನ್ನ ಸ್ಥಳದಿಂದ ಸ್ಥಳಕ್ಕ ಸಾಗಿಸವಜಿ ನೋಡ ಚಿನ್ನ ಅಲ್ರಿ ಪೊಲೀಸರು ಜನರನ್ನ ರಕ್ಷಣೆ ಮಾಡ್ತಾರ ನೀವೇನ್ರಿ ಅವ್ರ ಕಡೆ ಕಳಿಸ್ತಿರಲ್ಲ ಸ್ವಲ್ಪ ನಮಗೂ ತಿಳಿಸಿ ಹೇಳ್ರಿ ಹತ್ತಿನ ಕೋಡಿ ಎತ್ತರ ತಿಳಿಸಿ ಹೇಳಿದಪ್ಪ ಈ ಹುಡುಕಿ ಹೇಳ್ತೀನಿ ಚಿತ್ತ ಒಟ್ಟು ಕೇಳು ಪೊಲೀಸರಂದ್ರ ಇಂಡಿಯನ್ ಪೊಲೀಸ್ ಸರ್ವಿಸ್ ಆದ್ರ ನಾನು ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಅವರು ಪೊಲೀಸರು ಅದಾರಲ್ಲ ಕಳ್ಳರನ್ನ ಕಾಕರ್ನ ಹಿಡಿದು ಈ ಸಮಾಜ ಶಾಂತಿ ಇಟ್ರ ನಾನ ನಿಮ್ಮಂತ ಅದೇ ಏರಿಯಾದ ಹುಡುಗಿಯರ್ನ ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಬಿಟ್ಟು ಬರ್ತೀನಿ ನೋಡು ಮತ್ತ ನಮ್ಮ
ಬಾಳ ಶಾನೆ ಅದಿ ಅಂದಂಗಾತಲ್ಲ ನನ್ನ ಪ್ರಾಣ. ಹಂಗಂದ್ರ ನಮ್ಮದ ಐತಿ ಹೊಡಿಯಾಕ ಬರ್ತೀಯೇನು? ಛೇ 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 ಏನ್ ಹೇಳಿದ್ರ ಸುದ್ದಿನ ಸೋನಾಲಿಕ ಗಾಡಿ ಎತ್ತಿ ಗರಕಿ ಕಣ್ಣಿದ ಹೊಲಕ್ ನೇಗಲ ಹಾಕಿ ಸಂಜಿಕೆ ಬರುತ್ತಿನ ತಿಳಿಯ ಹುಡುಗಿ ಬೇಡಕ್ಕೆ ಸಂದಾರ ಬಳಿಯ ಬಳಿಯ ಹುಡುಗಿ ಅತ್ತಿನ ಬರುತ್ತಿನ ತಿಳಿಯ ಅನ್ನ ಸಾಂಗ್ ಹಾಕಿ ಗಾಡಿ ಓಡ್ಸಾಕತ್ತಿದ್ನಂದ್ರ ಆ ಗಾಡಿ ಹೊಲದ ಒಟ್ಟು ಮುಗುದು ನನ್ನ ಗಾಡಿ ತೆಗಿಗೆ ಬಿದ್ದ ಗೊತ್ತಾಗಲ್ಲ ನೋಡ ಚಿನ್ನ. ಐರಿ ಹಂಗಂದ್ರ ನಮ್ಮ ಗಾಡಿ ಹೊಡ್ಯಾಕ ನಮ್ಮ ಅಪ್ಪಗೆ ಹೇಳಿ ಸಟ್ನ ನಿಮ್ಮನ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ಲಿ ನೋಡಂದ್ರ. ಚೀ ಉಚ್ಚಿ ಒಡಿಯಾಕ ಬರ್ತೀಯ ಅಂತ ಕೇಳಿ ನಾನು ಡಿಮ್ಯಾಂಡ ಕಡಿಮೆ ಮಾಡಬೇಡ. ನಾನಿರೋದ ನಿಮ್ಮಂತ ಗಾಡಿ ಓಡ್ಸಾಕ. ಈಗಲೇ ಈ ಗಾಡಿ ಬಿಟ್ಟು ನಿನ್ನ ಗುಡ ಬರ್ತೀನಿ ನಡಿ ಮತ್ತ. ಹೌದೇನೋ ನನ್ನ ರಾಜ ರವಿಗುಂಡಿ ತೇಜ. ಹಂಗಂದ್ರ ನೀ ಗಾಡಿ ಹೊಡ್ಯಾಕ ಫಿಕ್ಸ್ ಮಾಡ್ಕೊಂತೀನಿ ಬಂದ್ಬಿಡಲ್ಲೋ ನನ್ನ ಬುಪ್ಪ. ಮತ್ತೆ ಅಂದಂಗ ನನ್ನ ಹೆಸರು ನನ್ನ ಹೌದ್ರಿ ಗೊತ್ತಾಗಲಿಲ್ಲ ನೆನಪಾಗ್ಲಿಲ್ಲ ನನಗ. ಅಲ್ಲ ನಿನ್ನ ಮನೆಯಲ್ಲಿ ನಿನ್ನ ಹೆಸರು ಏನು ನಿನ್ ಕೂಣಿಲ್ಲ ಗುರ್ತಿಲ್ಲ ಹೆಂಗ ಗಾಡಿ ಹೊಡ್ಯಾಕ ನಮ್ಮ ಮನ್ಯಾಗ ಇಟ್ಕೋಬೇಕಲೇ ನೀನು? ಈ ಬಂದ್ ನೋಡ್ರಿ ಅಪ್ಪ ನಂದು ಅರಿಗಿಕ್ಕಿ. ನನ್ನ ಹೆಸರು ನನ್ನ ಮನೆ ಕೇಳ್ತಿ ಎಲ್ಲ ಚಿನ್ನ ಏತ್ನಿ ಚಿತ್ತಗೊಟ್ಟು ಕೇಳು. ಏನು? ನಂದು ರಾಯಚೂರು ಜಿಲ್ಲೆ ಲಿಂಗಸ್ಗೂರ್ ತಾಲೂಕು ಸಜ್ಜಗುಡದ ಪಕ್ಕ ಕೊಮ್ಮನೂರು ಅಂತ ಐತಲ್ಲ ಅದ ನೋಡ್ ನನ್ನೂರು. ಅಂದಂಗ ಚಿನ್ನ ನಿನ್ನ ಹೆಸರೇನ ಮತ್ತ? ನನ್ನ ಹೆಸರು ಹೇಳೇನ? ನಾ ಎಲ್ಲ ಹೇಳ್ಬೇಕಂತ ಮಾಡಿದ್ದೆ ನೀವು ಮತ್ತೇನ್ ನೀವು ಸುಮ್ಮನೆ ಅದ್ರಲ್ಲ. ನನ್ನ ಹೆಸರು ಕೆಂಚವ್ವ ಅಂತ. ವಾ ಮೇರೆ ಸ್ವೀಟ್ ಗರ್ಲ್ ಕೆಂಚು ಎಂತ ಒಳ್ಳೆ ಹೆಸರಿದು. ಜಗ್ಗಿ ಹೊಡೆದಂಗಾತು ನನ್ನ ಎದಿಗೆ ಮಿಂಚು. ನಾ ಮಾಡೀನಿ ಸಂಚು ಬೇಗ ಹತ್ತು ನನ್ನ ಮನದಾಳದ ಬೆಂಚು. ನಾ ವಿಚಾರ ಮಾಡೀನಿ ನಿನ್ನ ಗಾಡಿ ಓಡ್ಸಾಕ ಒಂದು ಇಚ್ಚು. ಹಂಗಂದ್ರೆ ಮತ್ತೆ ಮಾಡ್ತೀವಿ. ನನ್ನ ಗಾಡಿ ಓಡಿಸಕ್ ನೀ ರೆಡಿ ಆಗಿ ನನ್ನ ಗಾಡಿ ನೀರ ಫಿಕ್ಸ್ ಬಾರೋ ನನ್ನ ಬುಕ್ಕ. ನಡುಹೂರಾಗ ಕಡುಗರ ಬಳಿ ತರುತನ ಬಿಡುವುದಿಲ್ಲ. ಮಗನಲ್ಲ ನಾ ತಿಳಿದ ಹರಲಿಲ್ಲ ನಿಮ್ಮ ಮಾಡಲ್ಲ ಯಾವ ಜಿಗಿದಗಿಲ್ಲ.
ಯೋ ನನ್ನ ಮಗಳ ಮಾಡಬೇಡ ಯೋ ನನ್ನ ಮಗಳ ಮಾಡಬೇಡ ಅರಿಯಾದ ಹುಡುಗಾರು ಬೆಟ್ಟ ಹಂಗರ ಹೆಂಗ ಮಾಡಲಿ ಹೆಂಗ ಮಾಡಲಿ ಹರಿಯಾದ ಹುಡುಗಿ ನೀನು ನೀಗ ಮಾಡಿದರ ಹರಿಯಾದ ಹುಡುಗಿ ನೀನು ನೀಗ ಮಾಡಿದರ ಹೆಂಗ ಮಾಡಲಿ ಹೆಂಗ ಮಾಡಲಿ ಹೆಂಗ ಮಾಡಲಿ ಹೆಂಗ ಮಾಡಲಿ ಯೋ 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 ನನ್ನ ಮಗಳ ಹರಿಯಾದ ಹುಡುಗಿ ನೀನು ಹುಡುಗರು ಬೆರಕೆ ಹರಿಯಾದ ಹುಡುಗಿ ನೀನು ಪಮನೂರ ಹುಡುಗರು ಬೆರಕೆ ಹೆಂಗ ಮಾಡಿದರ ಹೆಂಗ ಮಾಡಲಿ ಹೆಂಗ ಮಾಡಿದರ ಹೆಂಗ ಕ್ಯಾಂಚವ ಏನ ಕ್ಯಾಂಚವ ಎಲ್ಲದೀವೋ ನೀನ್ ನೋಡ ಮತ್ತು ನನ್ನ ಮಗಳು ಎಲ್ಲಾರ ನೋಡ್ಯಾನ ನಿನ ಕೊಡಿ ಅಂಗಾರಿ ಹಿಂದೆ ಬಂದು ಕೊಂದುರ ಬಂದೋಡಿ ಪಂಬಂಗಾಲು ಬಂದಿರ ಸಿಂಧು ಗೊಂದೂರ ಏನೋ ಬರೋವಾಗ ಎಲ್ಲಾರ ಕಂಡಿರಪ್ಪ ನನ್ನ ಮಗಳನ್ನ ನೋಡಕ್ಕೆ ಹರಿಯದ ಹುಡುಗಿ ಅದಾಳ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಇದ್ರ ನೋಡ್ರು ನಿನ್ನ ಕೊಡ್ಕೊಳ ತಟಕ ಅತ್ತಾಗಿತ್ತ ಉದ್ರ ಇದ್ರ ನೋಡಿ ಹುಡುಗಿ ಕೊಡ್ರಿ ತಟಕ ಏ ಕೊಮ್ಮನ ಹುಡ್ರ ಎಲ್ಲರ ಇದ್ರ ಕರ್ಕೊಂಬಂದ್ ಸರಳ ಬಿಡ್ರಪ್ಪ ಪಾಪ ಚಂದ ಹುಡುಗಿದ್ದಂಗ ಐತದ ಏ ಸಾವಕಾಶ ಬಂದ್ ಬಿಡ್ತಾರ ತಗೋ ನಿನ್ನೇನವ್ರು ಮಾತು ಯಪ್ಪ ನಾನು ದೇವ್ರ ದರ್ಶನ ಮಾಡ್ಕೊಂಡ್ ಬರಾಕತ್ತಿದ್ನ ಸಾವುಕಾರ ಅವ್ರೇನು ಬರಾಕತ್ತಿದ್ರಿ ನನ್ನ ಗಾಡಿ ಆಟೋ ಸ್ಪೀಡಿಲೆ ಬಂದು ಇವ್ರಿಗೆ ಹಿಂಗ ಲೈಟ್ ಆಗಿ ಟಚ್ ಆಗ್ಬಿಡ್ತು ನೋಡ್ರಿ ಅಪ್ಪ ಟಚ್ ಆತು ನನ್ನ ಮಗಳಿಗೆ ಟಚ್ ಮಾಡಿದ್ಯಾ ನೀನು ಮೂಬರ್ಕಿ ಸೋಳ ಯಾಕ್ರಿ ಸಾವುಕಾರ ಏನ್ ಮಾತಾಡಕತ್ತೀರಿ ನೀವು ನಾ ಮೂವರ್ಕಿ ಅಲ್ರಿ ಸಾವುಕಾರ ಸಾಕಷ್ಟು ಗಾಡಿ ಬಾಡಿ ಚೇಂಜ್ ಮಾಡಿದ ಕಲಬರಿಗೆ ಕಳ್ಳದಿನ್ರಿ ಅಪ್ಪ ಅಲ್ಲೇ ನಾ ಯಾರು ನನ್ನ ಮಗಳು ಯಾರು ನನ್ನ ಅಂತಸ್ತೇನು ನನ್ನ ಮಗಳು ವರ್ಚಸ್ಸೇನು ಒಂದು ಕೊಡಬಾರ್ದ ಕೊಟ್ನಿ ಅಂತಂದ್ರ
ಈ ಕಾಮನೂರ್ ಹಳದಾಗ ಬಿದ್ದು ಚಿಮೋಣ ಹತ್ತಿಗೆ ಚಿಮಲಿಗಾಗ ಹತ್ತಿ ಬ್ಯಾಣಿಕ್ನಿ ಹರ್ಯಾಗ ಹೋಗಿ ಬ್ಯಾಣಿ ತಿಂದಿಲ್ಲ ಮಗನ ಹುಷಾರ. ಯಾವ್ದು ಹೊಡೆದ್ ಬಂದ ನನ್ನ ಗೊಬ್ಬ ನಾರಾಕತ್ತ ನಿನ್ನವನ ನಿಮ್ಮ ಅಪ್ಪ ದಿನ ನಾನು ಕಾಯ್ಸಾಳಪ್ಪ ಏ ಯಾವ್ದೋ ಒಂದ್ ಡಕೋಟ ಬ್ರ್ಯಾಂಡ್ ಹೊಡೆದ್ ಬಂದೈತಿ. ನಿಮ್ಮ ಅಪ್ಪ ದಿನ ಬರೋದಕ್ಕೆ ಮತ್ ಕೊಡೋಣ. ಅದು ಗೊತ್ತೈತಿ ನನಗೆ. ಮತ್ತ ಯಪ್ಪ ಇವ ಗಾಡಿ ಗಣ ಚಂದ ನಡಿತಾನಂತ. ಅಪ್ಪ ನಾವು ಕುಡ್ದಿಲ್ಲ ಅಪ್ಪ ಯಾಕ್ರಿ ಸೌಕಾರ ಡೆಂಗರಾಜ ಅಂತ ಹೆಸರಿಟ್ಟಿನ ಯಾಕ್ರಿ ಸೌಕಾರ ಏನ್ ಮಾತಾಡಕತ್ತೀರಿ ನೀವು? ಆಲ್ ಇಂಡಿಯಾ ಫುಲ್ ಪರ್ಮನೆಂಟ್ ಪಡೆದ ಈ ಕಿಲಾಡಿಗೆಲ್ಲ ಗಾಡಿ ಬಗ್ಗೆ ಗೊತ್ತ್ರಿ ಸೌಕಾರ. ಇಂಜಿನ್ ಕವರ್ ಎತ್ತೋದು ಗೊತ್ತು, ಎತ್ತಿ ಬಿಚ್ಚಿ ಜೋಡಿಸೋದು ಗೊತ್ತು, ಜೋಡಿಸಿ ಕಾಟು 3 ನಂಬರ್ ಕ್ರಾಸ್ ದಾಡ್ಸೋದು ಗೊತ್ತು. ಇದು ನಿಮಗೆ ತಿಳಿದಿದ್ರ ಕೋಟ್ ಕಳಿರಿ ತೋರ್ತೀರ ಕೈ ಚಳಕನ. ಆರ್ಸೆ ಬಿಟ್ಟಿವ ಮಗ ನನ್ನ ಅವನ ಆರ್ಸೇನ ಅಂದ್ರೆ ನಾನು ಯಾಕೆ ಬಿಡ್ಲಿ? ನಾನು ಕೊಟ್ಟಿಗೆ ಕೈ ಹಾಕಿ ಅಂದ್ರೆ ಮಗನ ನಡಿ ನಮ್ಮ ಗಾಡಿ ಸರ್ವಿಸ್ ನೋಡೇ ಬಿಡಾಕಂತಿ ನಡಿ ಹಂಗಾರ ಹೋಗೇ ಬಿಡುವಮ್ಮ. ಸೌಕರ್ಯ ತಡ್ರಿ ತಡ್ರಿ, ಎಷ್ಟು ಕೊಡ್ತೀರಿ ನನಗೆ ಸಂಬಳನ ಸೌಕರ? ನಿನಗೆ ಯಾಕೆ ಕೊಡ್ಬೇಕ್ಲಿ ಸಂಬಳ? ಇಲ್ಲಿ ನಿಂತೈತ್ ನೋಡ, ಏ ಗಾಡಿ ಸರ್ವಿಸ್ ಮಾಡ ಮೊದಲ, ಆಮೇಲೆ ಕೊಡ್ತೀನಿ ನಿನಗ ಸಂಬಳ. ಅಪ್ಪ ದಿನ ಅಂತ ನನ್ನ ಮರದ ಕಳೆದಿಟ್ಟಿ ಮತ್ತ ನಾನಿನ ಮಗಳು, ನನ್ನ ಮಗಳು ಅಂದ್ರೆ ಮತ್ತ ನಾನು ಮಗನ ಬ್ಯಾರೆ ಚೀಸ್ ಆಗಿತ್ತ ನಡೀತಿತ್ತ, ಇದು ಬ್ಯಾಡ ಮಗಳದೇ ಚಂದಾಗ ಮಾಡಮ್ಮ. ಸೌಕರ ನಿಮ್ ಮಗಳಿಗೆ ಆರಾಮ ಮುಟ್ಟಿ ಮುಟ್ಟಿ ನೋಡ್ಕೊಂಡ ಸಹಿಸ್ಕೊಡ್ತೀರಿ ಸೌಕರ. ನೀವು ಆಟ ಕಂಡಿಲ್ಲ ನೋಡ್ರಿ. ಮಗಳ ಹಂಗಿದ್ರ ಕರ್ಕೊಂಡು ನೋಡಿ ನಮ್ಮ ಗಾಡಿ ಮಾಡಲಕ್ಕಿವ. ಎಣ್ಣ ಹುಡುಕಾಡಿ ಸಾಕಾಗೋದ್ರಿ, ಯಾರ ಒಂದು ಎಣ್ಣ ಕೊಟ್ಟ ಪುಣ್ಯ ಬರ್ತೈತ್ರಿ.
ಹತ್ತು ಬಂತಂತಿದ್ರಿ ಅಪ್ಪ. ನನ್ನ ಹಣೆ ಬರೋರು ಹೆಂಗಿರ್ಬೇಕ್ರಿ? ನನ್ನ ಹಣೆ ಬರ್ಕೊಂದು ಹುಡುಗಿ ಅಲ್ಲ, ಲಾಸ್ಟಿಗೆ ಎಲ್ಲೆಲ್ಲೇ ಹೋದ್ರು ಒಂದು ಹುಡುಗಿರ ಮಾಮ ಒಂದು ಕಿಸ್ ಕೊಡ್ತೀನಿ ಅನ್ನವಳು. ಹೋಗ್ಲಿ ಬಿಡ್ರಿ, ಹಿಂಗಾಸಿ ಇಲ್ಕಲಿಂದ ಕೊಮ್ಮನೂರು ಮಟ್ಟ ಇಂಥ ಹರಕ್ಕ ಸೈಕಲ್ ತಗೊಂಬಂದಿನಿ. ಎಲ್ಲರೂ ಹಡ್ಡ ಬರ್ತಾರ ಚಕಂದು. ಮತ್ತೆ ನಮ್ಮ ರಾಡಿ ನಿಲ್ಲಮ್ಮ ಎಲ್ಲದೆ ಅಂದೆ ಜಿಟ್ಟಿ ನಾನ ಬೇಕಾಗಿತ್ತ ಅಂದೇನ. ಅದು ಬ್ಯಾಡ್ರಿ, ಹಂಗಾಸಿ ದ್ಯಾಮಮ್ಮ ಗುಡಿ ಮಗ್ಲಾಸಿ ಕೊಂಟಿದ್ದ ಮಲಕಟ್ಟಿಗೆ ಶಂಕರಮ್ಮ ಕುಂತಿದ್ಲು. ಬಂಡ ನೋಡಪ್ಪ ತಿನ್ನಾಕಿವ ಅದು ಬ್ಯಾಡಪ್ಪ ಅನ್ನೋದ್ರಾಗ ಇತ್ತ ನಮ್ಮ ಕೇಳು ನೀಲಮ್ಮ ಏನೋ ಏನ್ ಬೇಕಾಗಿತ್ತು ಇಷ್ಟು ಮಾತಾಡಿದ್ರೆ ಏನೇ ಸಿಗೋವಲ್ದ, ಬ್ಯಾಡ ಬಿಡು ಅಂತಂದು ಹೊಂಟೆ. ಆತ ಹೋಗೋದ್ರಾಗ ಬಂದ್ ನೋಡ್ರಿ ನಮ್ಮ ಸಿದ್ದಪ್ಪ ಮಾವ. ನೋಡ 290 ಕುಡಿಸಿದಿ ಅಂದ್ರ ನಮ್ಮ ಸಾಕ್ಷಿ ಫಿಕ್ಸ್ ಅನ್ನಪ್ಪ. ಅದಾಗ ಒಂದು ಮಾತಿಟ್ಟವ, ಅವರು ದೊಡ್ಡಪ್ಪನ ಕೇಳಿದ್ರ ಅಷ್ಟೇ ಹೆಣ್ಣು ಕೊಡ್ತೀನಿ ಅಂದ. ಅಲ್ಲಿ ಮಗನ ಕ್ಯಾದಂಪ ನಿನಗೆ ಆಸ್ತಿ ಕೊಟ್ಟು ಎಲ್ಲ ಕೊಟ್ರು ನಿನಗೆ ಆಸ್ತಿ ಬರ್ಬೇಕಿಲ್ಲ ನನಗೆ ವಾಪಸ್. ಸರಳ ಕೊಟ್ಟು ಉಳ್ಕಂತೀರಿ. ನಿಮ್ಮ ಅಣ್ಣನ ಕಾಲೆಲ್ಲ ಕೈನ ಹಿಡಿತೀನಿ ಕೊಟ್ಬಿಡು. ಲೇ ಕಳ್ಳ ಎತ್ತಗೊಂಡ್ರೆ ಕೆಲಸ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಪಾನ. ದುನಿಯ ನಮ್ಮದ ಬಾಮಗ ತಿನ್ನಬೋ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ
ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ಹಲೋ लोटे करे तो बंडा लूटे करना समझा नहीं ಸಿಡಿದಂತ ಬಿಡಿನಾಗನ ಎಡೆಯಿಂದ ಆ ಜಮೀನ್ದಾರನ ಜಳದೈಯವನ್ನು ಕೊಡಲೇಬೇಕು. ಜಮೀನ್ದಾರಂಗ ಆ ರಾಮಾಯಣದಲ್ಲಿ ರಾವಣನಿಗೆ ಎಣ್ಣೆ ಸೇರಿದ್ರೆ ಈ ಚಕ್ರವರ್ತಿಗೆ ಈ ಮಣ್ಣಿನ ಸೇರು. ಮಹಾಭಾರತದಲ್ಲಿ ಆ ಕೌರವೇಶ್ವರನಿಗೆ ಮಣ್ಣಿನ ಸೇರಿದ್ರೆ ಈ ಚಕ್ರವರ್ತಿಗೆ ಅಧಿಕಾರದ ಸೇರು. ಜಮೀನ್ದಾರಂಗ ರಂಗು ರಂಗಿನ ಚದುರಂಗದಿಂದ ನೀನೆಂದು ಉತ್ತಮ ಪ್ರಶಸ್ತಿಯನ್ನು ಪಡೆದೆಯೋ ಅಂದಿನಿಂದಲೇ ಒತ್ತಿ ಉರಿತಿದೆ ಈ ನನ್ನ ಹೃದಯದ ಸೇಡಿನ ತೊಳಮಕ್ಕೆ. ಈ ದಿಟ್ಟ ಚಂದ
ನಿನ್ನ ಬಾಳಿನ ಮುಳ್ಳಿನ ಪಂಜರ ನನಗೆ ಸೂರ್ಯನಿಂದ ಸಿಡಿದಂತ ನಿನ್ನ ತಮ್ಮನ ಜೀವನವನ್ನು ಈ ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಸ್ಮವನ್ನು ಈ ನನ್ನ ಅಡಿಗೆ ಹಚ್ಚಿಕೊಳ್ಳಲಿದೆ. ಚಂದುಳ್ಳ ಚೆಲುವರಾದ ನಿನ್ನ ತಂಗಿ ಭಾಗ್ಯಶ್ರೀ ಸೀಲವಂದಿಗೆ ನಿನ್ನ ಲಕ್ಷ್ಮಿಯನ್ನು ಉಂಡು ಈ ನನ್ನ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ಭುಜಂಗ ಅದೇನು ಬೇಗನೆ ಅಪ್ಪಣೆ ಮಾಡಿದಳಿ. ಈ 21ನೇ ಶತಮಾನದ ಕಥೆ ಹೋಗ್ಬೋದು. ನಿಮಗಾಗಿ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದಾ? ಹೌದು ದಣಿ, ಹೌದು. ಹೋದ ವರ್ಷ ನಿಮಗೆ ಆದವ ಮಾನದಲ್ಲಿ ನಾನೇ ಮಾಲಿನಿ ಎಂದು ಏಳಿಯರು ಕೂಗಿದ ಸುಂದರ ಚಂದ್ರಿಕೆಯನ್ನು ತಂದು ನಿಮ್ಮ ಅಂದದ ಅರಮನೆಯ ದಿಂಡಿಗೆ ಹೊತ್ತಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬಗೆದ ಆ ವೀರಾಮಣಿಯ ಸುರಸುರ ಎಂದು ತಂದು ಅರ್ಪಿಸಲ ತಡ ಯಾಕೆ? ಹೇಳಿ ಬೇಗ. ಶಾಬಾಷ್ ಭುಜಂಗ, ಶಾಬಾಷ್. ಇದ್ದರೆ ಇರಬೇಕು ನಿನ್ನಂತ ಧೀರ ಬಂಟ. ನಿನ್ನಂತ ಧೀರ ಬಂಟನಾಗಿ ಪಡೆದಿದ್ದು ನನ್ನ ಪುಣ್ಯ. ಇದೇ ರೀತಿ ನೀನು ನನಗೆ ಕೀರ್ತಿ ಕಸವಾಗಿ ನಿಂತರೆ ಹಂತ ಹಂತ ಹಂತವಾಗಿ ಈ ನಾಡಿನ ವಿಷ ಜಂತುಗಳನ್ನು ತಂದು ತೆಗೆದರೆ ಈ ಪ್ರಕಾಶ ಸೂರನಾಗಿ ಈ ಭುಜಾಂಗನ ಬಾಹುಬಲದ ಮೇಲೆ ಯಾವ ಸಂಶಯ ಬೇಡ ಗೌಡ್ರೆ. ಸಹಸ್ರ ಬಾಹುಬಲದ ಕ್ರಾಂತಿವೀರ ರಾಜರ ಪುನರ್ವರ್ತಿತ ಜನ್ಮಲ್ಲ ಈ ಭುಜಾಂಗ. ಈ ಭುಜಾಂಗ ಅಂಜಲ ಗಂಟಾಗಿ ಈ ನಗರಕ್ಕೆ ನಂಜುಂಡನೆಂದು ಪುಂಡ ಪೋಖ್ರಿಗೆ ಚೆಂಡು ತೆಗೆದು ನಿಮ್ಮ ಪ್ರಚಂಡ ಮಾತುಗಳನ್ನು ಪರಿಪಾಲನೆ ಮಾಡುವುದೇ ಈ ಭುಜಾಂಗನ ಗುರಿ. ಬೇಡಿಯಾತ ಭುಜಾಂಗ, ಇಲ್ಲಾಯ್ತ ಕಾಳಿಂಗ ಸರ್ಪ. ಸಂತೋಷ, ಪರಮ ಸಂತೋಷ. ಈಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡ ಜಮೀನ್ದಾರನಲ್ಲಿ ಬರದೇ ಇದ್ದೇನೆ. ಬಂದ ನಂತರ ಮುಂದಿನ ಕಾರ್ಯ ಕರಿಯಲಕ್ಕೆ ಹೋದ ತಿರುಪತಿ ಇನ್ನೂ ಬರಲೇ ಇಲ್ಲ. ಲೇ ತಿರುಪತಿ, ಶರಣಾಗತ ರಕ್ಷಕರು, ಶ್ರೀಮಂತ ಭಕ್ಷಕರು, ಈ ಕುಲದ ವೀಕ್ಷಕರು ಆದ ಶ್ರೀ ಶ್ರೀ ಚಕ್ರವರ್ತಿ ಚಂದ್ರಕಾಂತ್ ಅವರಿಗೆ ತಿರುಶೆಟ್ಟಿ ಮಾಡೋ ನಮಸ್ಕಾರಗಳ್ರಿ. ಅಪ್ಪ ನಮಸ್ಕಾರಕ್ಕೆ ಆ ಜಾಗದ ವಿಚಾರಣೆಗೆ ಆ ಜಮೀನ್ದಾರನ್ನು ಕರೆತರಲು ಕಳಿಸಿದೆ. ಹಾಗೆ ಒಬ್ಬನೇ ಬಂದು ಆ ಮೂರ್ಖ ಲೇಸದ ಮೂರ್ಖ ತಿರುಪತಿ ಅಯ್ಯಯ್ಯೋ ಯಪ್ಪ, ಅವ ಏನನ್ನು ಗೊತ್ತೇನ್ರಿ? ಏನಂದ ಜಮೀನ್ದಾರನ ಮಗ? ಆ ನಿಮ್ಮ ದನಿ ಏನು ದೊಡ್ಡ ಪುಡಾರಿ ಏನ? ಆ ಜಾಗ ಏನ ಅವ್ರ ಅಪ್ಪಂದು ಅನ್ನೋದ್ರೊಳಗರಿ ಅವ್ರ ತಮ್ಮ ಓಡಡೆ 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 ಬಂದು ಲೇ ಹುಚ್ಚು ಸೊಳೆ ಮಗನ, ಆ ಜಾಗದ ಬಗ್ಗೆ ಇನ್ನೊಮ್ಮೆ ಏನಾರ ಮಾತಾಡಿದ್ರ
ನಿಮ್ಮ ದಂಡಿನ ಕಚ 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 ತೊಡಿತೀನಿ ನನ್ನ ನೋಡ್ರಿ ಅಪ್ಪ. ಅವರ ಅಣ್ಣ ಎದುರುಗಿದ್ದಾರೋ ನನ್ನನ್ನೇ ಕಡ್ತೀನೆಂದು ಸ್ವಕ್ಕಿನಿಂದ ಮಾತಾಡಿದ ಸ್ವಕ್ಕಿನ ವೀರ ಭದ್ರ. ಚಂದ್ರಕಾಂತನಿಗೆ ಅರ್ಧ ತೊಲಿ ಬಂಗಾರ ಮಾಡುತ್ತಿದ್ದಾರೆ. ಶರಣಮ್ಮ